ಹಾಯ್ ಫ್ರೆಂಡ್ಸ್, ನಾನು ಪ್ರಿಯಾಂಕಾ. ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾರತದ ಭಾಷೆಗಳು ಇದರ ಕುರಿತಾಗಿ ಚರ್ಚೆ ಮಾಡೋಣ. ಹೌದಾ? ಸೊ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು, ಯಾವ್ಯಾವ ಭಾಷೆಗಳಿಗೆ ಈ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗುತ್ತೆ? ಹೌದಾ? ಆ ಭಾಷೆಗಳ ವಿಶೇಷತೆ ಏನು, ಯಾವ ವರ್ಷದಂದು ಅದಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಾ ಹೋಗ್ತಾರೆ? ಸೊ ಒಂದೊಂದಾಗಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಜೊತೆಗೆ ಸಂವಿಧಾನಿಕ ಭಾಷೆಗಳು ಸಹಿತ ತೆಗೆದುಕೊಂಡು ಬಂದಿದ್ದೇನೆ. ಹೌದಾ? ಸೊ ಅದ್ರ ಬಗ್ಗೆಯೂ ಸಹಿತ ನಾವು ಚರ್ಚೆ ಮಾಡೋಣ. ಈಗ ಫಸ್ಟು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾರತದ ಭಾಷೆಗಳ ಕುರಿತಾಗಿ ಚರ್ಚೆ ಮಾಡೋಣ. ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ, ಹೌದಾ? ಸೊ ಎಷ್ಟಿದಾವಂದಾಗ 11. ಸೊ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಬಂದಾಗ 11 ಇದಾವು. ಹೌದಾ? ಸೊ ಈ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಎಷ್ಟಂದಾಗ 6 ಭಾಷೆಗಳನ್ನು ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದ ಭಾಷೆಗಳನ್ನಾಗಿ ಸೇರಿಸಲಾಗಿತ್ತು. ಆದರೆ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದಾಗ, ಇತ್ತೀಚೆಗೆ ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗುತ್ತೆ. ಕರೆಂಟ್ ಅಫೇರ್ಸ್ ಇದು. ಹೌದಾ? ಸೊ ಅದರ ಬಗ್ಗೆಯೂ ಸಹಿತ ನಾವು ಚರ್ಚೆ ಮಾಡೋಣ. ಇಲ್ಲಿ ನಿಮಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಇಡೀ GKನೂ ಕವರ್ ಆಗುತ್ತೆ, ಜೊತೆಗೆ ಕರೆಂಟ್ ಅಫೇರ್ಸು ಕವರ್ ಆಗುತ್ತೆ. ಓಕೆನಾ? ಈಗ ಪ್ರಸ್ತುತ 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗುತ್ತೆ. ಸಂವಿಧಾನದಲ್ಲಿ 351ನೇ ವಿಧಿಯು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಕುರಿತಾಗಿ ತಿಳಿಸುತ್ತದೆ. ಸಂವಿಧಾನದೊಳಗೆ ಹೋಗ್ತೀರಿ ನೀವು. ಹೌದಾ? ಸೊ ಸಂವಿಧಾನದಲ್ಲಿನ 351ನೇ ವಿಧಿ, ಈ ವಿಧಿಯು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಕುರಿತಾಗಿ ತಿಳಿಸ್ತಾ ಹೋಗುತ್ತೆ. ಯಾವ ಥರ ಅಂದಾಗ 8ನೇ ಅನುಸೂಚಿ ಯಾವುದರ ಬಗ್ಗೆ ತಿಳಿಸ್ತೈತೆ, ಭಾಷೆಗಳ ಬಗ್ಗೆ. ಅದೇ ಥರ ವಿಧಿ 351ನೇ ವಿಧಿ ಬಂದರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಕುರಿತಾಗಿ ಈ ಒಂದು ವಿಧಿ ತಿಳಿಸ್ತಾ ಹೋಗುತ್ತೆ. ಕ್ಲಿಯರ್ ಆಯಿತು? ಸೊ ಇಂಪಾರ್ಟೆಂಟ್. ಯಾವ ವಿಧಿ? 351ನೇ ವಿಧಿ. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಅಂತಂದರೆ, ಈ ಒಂದು ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೋಬೇಕಾದ್ರೆ ಕೆಲವೊಂದು ಅರ್ಹತೆಗಳು ಇರ್ತಾವ್ರಿ. ಹೌದಾ? ಸೊ ಏನೇನೋ ಒಂದು ಅರ್ಹತೆಗಳನ್ನು ಒಳಗೊಂಡಿರ್ಬೇಕಂದಾಗ, ಸೊ ಒಂದು ಭಾಷೆ ಏನಂತ ತಿಳ್ಕೊರಿ. ಹೌದಾ? ಯಾವುದೇ ಒಂದು ಭಾಷೆಯು 1500ರಿಂದ 2100 ವರ್ಷಗಳ ಇತಿಹಾಸವನ್ನು ಹೊಂದಿರಬೇಕು. ಹೌದಾ? ಇತಿಹಾಸವನ್ನು ಹೊಂದಿರಬೇಕ್ರಿ. ಅಂದರೆ ಪ್ರಾಚೀನ ಕಾಲದಿಂದಲೂ ಸಹಿತ ಆ ಒಂದು ಭಾಷೆ ಪ್ರಚಲಿತದಲ್ಲಿರಬೇಕು. ಹೌದಾ? ಸೊ ಅಂತಹ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗುತ್ತೆ. ಜೊತೆಗೆ ಭಾರತೀಯ ಶಾಸ್ತ್ರೀಯ ಭಾಷೆಗಳು ಸುದೀರ್ಘ ಇತಿಹಾಸ, ಹೇಳಿದೆ ಈಗಾಗಲೇ ನಾನು, ಸುದೀರ್ಘ ಇತಿಹಾಸ, ಶ್ರೀಮಂತ, ಅನನ್ಯ ಮತ್ತು ವಿಶಿಷ್ಟವಾದ ಸಾಹಿತ್ಯ ಪರಂಪರೆಯನ್ನು ಆ ಭಾಷೆಗಳು ಹೊಂದಿರಬೇಕು. ಅರ್ಥ ಆಯಿತು? ತಲೆಮಾರುಗಳಿಂದ ಮೌಲ್ಯಯುತ ಪರಂಪರೆಯನ್ನು ಆ ಭಾಷೆಗಳು ಹೊಂದಿರಬೇಕು. ಅಂಥ ಭಾಷೆಗಳನ್ನು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳಂಥೇಳಿ ಸೇರಿಸ್ತಾ ಹೋಗ್ತಾರೆ. ಹೌದಾ? ಟೋಟಲಿ ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ ನೀವು. ಹೌದಾ? ಶಾಸ್ತ್ರೀಯ ಸ್ಥಾನಮಾನಗಳಂತಂದಾಗ ಎಂಥ ಭಾಷೆಗಳನ್ನು ಸೇರಿಸ್ತಾರೆ ಅಂದಾಗ ಅದು ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿರಬೇಕು. ಹೌದಾ? ಐತಿಹಾಸಿಕ ದೃಷ್ಟಿಯಿಂದ ತುಂಬಾ ಮಹತ್ವದವಾದ ಭಾಷೆಯಾಗಿರಬೇಕು. ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ಲೈಕ್ ಶಾಸನಗಳಲ್ಲಿ ಆ ಒಂದು ಭಾಷೆಯನ್ನು, ಆಯಾ ಭಾಷೆಗಳು ಅಂತಂದರೆ ಯಾವೊಂದು ರಾಜ ಮನೆತನದೊಳಗೆ ಆಯಾ ಒಂದು ಪ್ರಾಂತದೊಳಗೆ ಕೆಲವೊಂದು ಶಾಸನಗಳು ಸಿಗ್ತಾವಲ್ಲ, ಅಂಥ ಶಾಸನಗಳಲ್ಲಿ ಆ ಒಂದು ಭಾಷೆ ಪ್ರಾವೀಣ್ಯತೆಯನ್ನು ಹೊಂದಿರಬೇಕು. ಈ ಥರ ಹಿಸ್ಟಾರಿಕಲ್ ಆಗಿ ಆ ಒಂದು ಭಾಷೆ ಅರ್ಹತೆಯನ್ನು ಪಡ್ಕೊಂಡಿರ್ಬೇಕು. ಹೌದಾ? ಜೊತೆಗೆ ಆ ಒಂದು ಭಾಷೆ ಏನು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊತದಲ್ಲ, ಆ ಒಂದು ಭಾಷೆ ಇತಿಹಾಸ ಹೊಂದಿರಬೇಕು. ಜೊತೆಗೆ ತನ್ನದೇ ಆದಂಥ ಮೂಲ ಲಿಪಿಯನ್ನು ಹೊಂದಿರಬೇಕು. ವೆರಿ ಇಂಪಾರ್ಟೆಂಟ್ ರೀ. ಮೂಲ ಲಿಪಿಯನ್ನು ಹೊಂದಿರಬೇಕು. ಜೊತೆಗೆ ಆ ಒಂದು ಭಾಷೆ ಪ್ರಚಲಿತದಲ್ಲಿರಬೇಕು. ಹೌದಾ? ಬಹಳಷ್ಟು ಜನರು ಆ ಒಂದು ಭಾಷೆಯನ್ನು ಮೆಚ್ಚುಗೆಯನ್ನು ತೋರಿರಬೇಕು. ಅಂತಹ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆ ಅಂಥೇಳಿ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಯಿತು? ಇಷ್ಟೇ. ಅರ್ಥ ಆಯಿತು. ನೆಕ್ಸ್ಟ್ ಹೋಗೋಣ. ಈಗ ಭಾಷೆಗಳ ಕುರಿತಾಗಿ ಚರ್ಚೆ ಮಾಡೋಣ. ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾಷೆಗಳು.
ಹೌದಾ? ಸೊ ಒಂದೊಂದಾಗಿ ಯಾವ್ಯಾವ ಭಾಷೆಗಳಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಒನ್ ನೋಡೋದಾದ್ರೆ ತಮಿಳು. ಈ ಒಂದು ತಮಿಳು ಭಾಷೆಗೆ 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಯನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಹೌದಾ? ಸೊ ಕ್ವಶನ್ಸ್ ಕೇಳ್ಬೋದು ನಿಮಗೆ ಎಕ್ಸಾಮ್ಗಳಲ್ಲಿ. ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಮೊಟ್ಟ ಮೊದಲ ಭಾಷೆ ಯಾವುದು ಅಂದಾಗ ಅದುವೇ ತಮಿಳು. ಹೌದಾ? ಜೊತೆಗೆ ಇನ್ನೇನು ಕೇಳ್ತಾನೆ ಅಂದಾಗ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾರತದ ದ್ರಾವಿಡ ಭಾಷೆ ಯಾವುದು, ಮೊದಲ ದ್ರಾವಿಡ ಭಾಷೆ ಯಾವುದು? ಅದು ದ್ರಾವಿಡ ಭಾಷೆ ಅಂದರೂ ತಮಿಳು. ಕ್ಲಿಯರ್ ಅಲ್ಲತ್ತದ? ಹೌದಾ? ಸೊ 2004ರಲ್ಲಿ ಈ ತಮಿಳು ಭಾಷೆಯನ್ನು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಯನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಅಂದಿನಿಂದ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆಯಾಗಿ ತಮಿಳು ಭಾಷೆ ಹೊರಹೊಮ್ಮತೈತೆ. ನೆಕ್ಸ್ಟ್, ಸೊ ಎರಡನೆಯ ಭಾಷೆಯಾಗಿ ಇಲ್ಲಿ ಮೊದಲನೇ ಭಾಷೆ ತಮಿಳು ಅಂತೇಳಿ ನೋಡಿದ್ದೆ. ಹೌದಾ? ಸೊ ಇಲ್ಲಿ ನೋಡ್ರಿ ತಮಿಳು ಭಾಷೆ, ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ ನಾನು. ಹೌದಾ? ಸೊ ನೋಡ್ರಿ ತಮಿಳು ಭಾಷೆ ಇದು ಅರ್ಥ ಆಗ್ತದ? ಇರಲಿ, ಓದ್ರಿ ಏನು ಅರ್ಥ ಆಗ್ತದ ತಮಿಳು ಭಾಷೆ ಗೊತ್ತದ ನನಗೆ, ನಿಮ್ಗೆ ಬರಂಗಿಲ್ಲ ಅಂತೇಳಿ. ಇರಲಿ, ನೆಟ್ಟ ಕನ್ನಡನೇ ಓದಕ್ಕೆ ಬರಂಗಿಲ್ಲ ಮೇಡಮ, ಇದೇನು ತಮಿಳು ಓದಂದ್ರೆ ಹ್ಯಾಂಗೆ ಓದಲಿ ಅಂತೀರಿ. ಇರಲಿ, ಹೌದಾ? ಎಲ್ಲ ಭಾಷೆಗಳು ಗೊತ್ತಿರಬೇಕು. 12ರಿಂದ 13 ಭಾಷೆಗಳು ಗೊತ್ತಿರಬೇಕು. ರಾಜ ರಾಮಮೋಹನ್ ರಾಯರು, ಹೌದಾ? ಸೊ ಅಂಬೇಡ್ಕರ್ ಅವ್ರಿಗೆ ಬಹಳಷ್ಟು ಭಾಷಾ ಪಂಡಿತರಾಗಿದ್ದರು, ಅವ್ರಿಗೆ ಬಹಳಷ್ಟು ಭಾಷೆಗಳು ಬರ್ತಿದ್ವು ರೀ. ಹೌದಾ? ಸೊ ಈ ವಿದೇಶಗಳಲ್ಲಿಯೂ ಸಹಿತ ನಾವು ಹೋಗಿ ನೆಲೆ ನಿಲ್ಬೇಕು, ಅಂಥ ವಿದೇಶಿ ಭಾಷೆಗಳು ಸಹಿತ ನಾವು ಕಲ್ತಿರ್ಬೇಕು. ಮೇಡಮರ, ಭಾರತದಲ್ಲಿರೋ ಭಾಷೆಗಳೇ ನಮಗೆ ಬರೋದಿಲ್ಲ ರೀ, ಇನ್ನು ವಿದೇಶಿ ಭಾಷೆಗಳು ದೂರಿನ ಮಾತಂತೀರಿ. ಇರಲಿ, ಸೊ ತಮಿಳು ಭಾಷೆ ಕಾಣ್ತಿದ್ದೇನೆ, ತಮಿಳು ಭಾಷೆ. ಎಸ್, ನೋಡ್ಕೋರಿ ಇಲ್ಲಿ. ನೆಕ್ಸ್ಟು ಎರಡನೆಯ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆ ಅಂತ ಹೇಳಿ ನೋಡಿದಾಗ ಸಂಸ್ಕೃತ ಭಾಷೆ. ಸೊ ಇದು ಸಹಿತ ಪ್ರಾಚೀನ ಅಂತಂದ್ರೆ ಇದು ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿರುವಂಥ ಭಾಷೆ ಸಂಸ್ಕೃತ ಭಾಷೆ. ಹೌದಾ? ಸೊ ಇತಿಹಾಸದ ಒಂದು ಕಾಲದೊಳಗೆ, ವೇದಗಳ ಕಾಲದೊಳಗೆ ಈ ಒಂದು ಸಂಸ್ಕೃತ ಭಾಷೆ ಜಾರಿಯೊಳಗಿತ್ತು. ಹೌದಾ? ಸೊ ಹೀಗಾಗಿ ಅದರ ಐತಿಹಾಸಿಕತೆ ಒಂದು ದೃಷ್ಟಿಯಿಂದ ಅದಕ್ಕೂ ಸಹಿತ ಈ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಾ ಹೋಗ್ತಾರೆ. ಕ್ಲಿಯರ್ ಅಲ್ಲಾಗತ್ತದ? ಎಸ್. ಸೊ 2005ರಲ್ಲಿ ಈ ಒಂದು ಶಾಸ್ತ್ರೀಯ ಸ್ಥಾನಮಾನದ ಪಟ್ಟಿಗೆ ಈ ಒಂದು ಸಂಸ್ಕೃತ ಭಾಷೆಯನ್ನು ಸೇರಿಸ್ತಾ ಹೋಗ್ತಾರೆ. ಹೌದಾ? ನೋಡ್ರಿ, ಇಯರ್ ಗೊತ್ತಿರಬೇಕು, ಯಾವ ಭಾಷೆ ಯಾವ ವರ್ಷದಲ್ಲಿ ಅದನ್ನು ಸೇರಿಸ್ತಾರೆ, ತುಂಬಾ ಇಂಪಾರ್ಟೆಂಟ್ ರೀ. PSI ಎಕ್ಸಾಮ್ಗಳಲ್ಲಿ 4 ಕೊಟ್ಟು ನಿಮಗೆ ಹೊಂದಿಸಿ ಬರೀ ಕೊಡ್ಬೋದು. ಹೌದಾ? ಯಾವ ವರ್ಷ ಇದನ್ನು ಅಂತಂದರೆ ಯಾವ ಭಾಷೆ ಯಾವ ವರ್ಷದೊಳಗೆ ಸೇರಿಸಲಾಗ್ತದೆ ಅಂತೇಳಿ ಹೊಂದಿಸಿ ಬರೀ ಕೊಡ್ಬೋದು. ಹೌದಾ? ಪೊಲೀಸ್ ಬಂದರೆ ಸಿಂಗಲ್ ಆಗಿ ಒಂದು ಕ್ವಶನ್ ಅಂದರೆ ಸಿಂಗಲ್ ಆಗಿ ತಮಿಳು ಕೊಟ್ಟು ಯಾವ ವರ್ಷದಂದು ಇದನ್ನು ಸೇರಿಸಲಾಗ್ತದೆ ಅಂತೇಳಿ ಕೇಳ್ಬೋದು. ಹೌದಾ? KS ಬಂದರೆ ಈ ಕೆಳಗಿನ ಯಾವುದು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾಷೆ ಇಲ್ಲ ಅಂತೇಳಿ ಕೇಳ್ಬೋದು. 3 ಕೊಟ್ಟಿರ್ತಾನೆ, 3 ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆ ಕೊಟ್ಟಿರ್ತಾನೆ, ಇನ್ನೊಂದು ಬೇರೆ ಭಾಷೆ ಸೇರಿಸ್ತಾನೆ. ಹೌದಾ? ಈ ಥರನೂ ಕ್ವಶನ್ಸ್ ಕೇಳ್ಬೋದು. ಸೊ ಹೆಂಗಾದರೂ ಕೇಳಿ. ಹೌದಾ? ನಮ್ಮ ತಲೆಯೊಳಗೆ ಏನಿರಬೇಕು, ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು 11 ಅದಾವ. ಸೊ 11ಕ್ಕೆ 11 ನಾನು ಕ್ಲಿಯರಾಗಿ ಗೊತ್ತದಾವ, ನಾನು ತಪ್ಪು ಹಾಕಂಗಿಲ್ಲ ಅಂಥೇಳಿ ನೀವು ತಲೆಯೊಳಗೆ ಪ್ರಿಂಟಾಗಿ ಇರಬೇಕು. ಹೌದಾ? ಇರಲಿ. ಸೊ ತಮಿಳು ಭಾಷೆ, ಆ ನಂತರ ಸಂಸ್ಕೃತ ಭಾಷೆ. ಈಗ ಥರ್ಡ್ ಒನ್ ಬಂದಾಗ ತೆಲುಗು ಭಾಷೆ. ಈ ತೆಲುಗು ಭಾಷೆಯನ್ನು 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಯನ್ನಾಗಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಹೀಗಾಗಿ ತೆಲುಗು ಭಾಷೆ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾಷೆಯಾಗಿದೆ. ಇಲ್ಲಿ ಕಾಣ್ತಿದ್ದೇನಾ ತೆಲುಗು ಭಾಷೆ? ಹೌದಾ? ಸೊ ತೆಲುಗು ಭಾಷೆ ಇದೆ, ಇಲ್ಲಿ ಸಂಸ್ಕೃತ ಭಾಷೆ ಇದೆ. ನೋಡ್ರಿ ಒಂದ್ಸರ್ತಿ ಅರ್ಥ ಆಗ್ತದೇನಾ? ಸೊ ಬರ್ತಾವ ಇಲ್ಲ ಸಂಸ್ಕೃತ? ಮೇಡಮ್ ಕನ್ನಡನೇ ಬರಲಿಲ್ಲ, ಸಂಸ್ಕೃತ ಬರ್ತಾವಂತೀರ? ಇರಲಿ, ನೋಡ್ರಿ ಸಂಸ್ಕೃತ ಭಾಷೆ, ಇದು ತೆಲುಗು ಭಾಷೆ, ಇದು ಫಸ್ಟ್ ಒನ್ ಬಂದರೆ ತಮಿಳು ಭಾಷೆ. ನೋಡ್ಕೊರಿ ಒಂದು ಸರ್ತಿ ಪಿಕ್ಚರ್, ಅಂದರೆ ನಿಮಗೆ ಗೊತ್ತಾಗುತ್ತೆ. ಕ್ಲಿಯರ್ ಆಯಿತು? ನೆಕ್ಸ್ಟ್ ಹೋಗೋಣ. ಎಸ್. ಸೊ ಫೋರ್ತ್ ಒನ್ ಬಂದಾಗ ಕನ್ನಡ ಭಾಷೆ. ಕನ್ನಡ ಭಾಷೆಗೂ ಸಹಿತ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗುತ್ತೆ. ನಮ್ಮ ಕನ್ನಡ ಭಾಷೆ ರೀ ಮಾತೃಭಾಷೆ. ಹೌದಾ? ಸೊ ನಮ್ಮ ಮಾತೃಭಾಷೆ ಕನ್ನಡಕ್ಕೂ ಸಹಿತ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದ್ದಾರೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಯಾವ ಒಂದು ವರ್ಷ ಅಂದಾಗ 2008. 2008ರಲ್ಲಿ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಯನ್ನಾಗಿ ಘೋಷಣೆ ಮಾಡ್ತಾ ಬರ್ತಾರೆ. ಹೀಗಾಗಿ ನಮ್ಮ ಕನ್ನಡವೂ ಸಹಿತ ಈ ಒಂದು ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದು ಅಂಥೇಳಿ ನಿಮಗೆ ತಿಳಿದಿರಬೇಕು. ಕನ್ನಡ ಭಾಷೆ. ಹೌದಾ? ಇಲ್ಲಿ ಕಾಣ್ತಿದ್ದೇನಾ?
ಕನ್ನಡ ಬರ್ತಾವ ಗೊತ್ತದ ನನಗೆ ಗೊತ್ತದ ನಿಮ್ಗೆ ಕನ್ನಡ ಬರ್ತಾವ ಅಂತೇಳಿ. ಬರ್ರಿ ನೋಡ್ರಿ, ಕರ್ನಾಟಕ ದಕ್ಷಿಣ ಭಾರತದ 4 ರಾಜ್ಯಗಳ ಪೈಕಿ ಒಂದು. ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ ಕನ್ನಡ ಭಾಷೆದು, ಬರ್ತದೆ ಓದಕ್ಕೆ. ಸೊ ಕನ್ನಡ ಭಾಷೆ. ನೆಕ್ಸ್ಟು ಮಲಯಾಳಂ. ಈ ಮಲಯಾಳಂ ಭಾಷೆಗೂ ಸಹಿತ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಾ ಹೋಗ್ತಾರೆ. ಯಾವ ವರ್ಷ ಅಂದಾಗ 2013. ಹೌದಾ, 2013 ರೀಸೆಂಟ್ ಆಗಿರಿ ಅಂತಂದರೆ ಒಂದು 7-8 ವರ್ಷಗಳ ಹಿಂದೆ. ಹೌದಾ, 2013ರಲ್ಲಿ ಇದಕ್ಕೆ ಸ್ಥಾನಮಾನವನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ ಮಲಯಾಳಂ ಭಾಷೆ. ಸೊ ಇಲ್ಲಿ ಕಾಣ್ತಿದೆ, ಸೊ ನೋಡ್ಕೊರಿ ಒಂದು ಸರ್ತಿ. ನೆಕ್ಸ್ಟು 6ನೆಯ ಭಾಷೆ, 6th ಒನ್ ಅಂತ ಹೇಳಿ ನೋಡಿದಾಗ ಒಡಿಯಾ ಭಾಷೆ. ಇದಕ್ಕೂ ಸಹಿತ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಾ ಬರ್ತಾರೆ. ಯಾವ ವರ್ಷ ಅಂದಾಗ 2014. ಹೌದಾ, ಸೊ ಈ ಹಿಂದೆ 6 ಭಾಷೆಗಳು ಇಲ್ಲಿ ಕಾಣ್ತಿದ್ದಾವೆ ನೋಡ್ರಿ, 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿತ್ತು. ಹೌದಾ, ಆದ್ರೆ ಪ್ರಸ್ತುತ ಎಷ್ಟಿದಾವೆ ಅಂದಾಗ 11 ಇದಾವೆ. ಕ್ವಶನ್ ಕೇಳ್ಬೋದು ನಿಮಗೆ. ಹೌದಾ, ಮುಂಬರುವ ಎಕ್ಸಾಮ್ಗಳಲ್ಲಿ. ಹೌದಾ, ಒಟ್ಟು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಅಂದಾಗ 6 ಹಾಕಿರಿ, ಮತ್ತು 6 ಅಲ್ಲ 11. ಹೌದಾ, ಸೊ ಕರೆಂಟ್ ಅಫೇರ್ಸ್ ಓದಲಾರ್ದವರು ಹೊಡಿಗುಂಡು ಅಂತೇಳಿ 6 ಹಾಕಿ ಬಂದಿರ್ತೀರಿ. 6 ಅಲ್ಲ 11 ಭಾಷೆಗಳು. ಸೊ 6 ಭಾಷೆಗಳು ಈಗ ನೋಡಿದ್ವಿ. ಹೌದಾ, ಈಗ ಇತ್ತೀಚೆಗೆ ಇನ್ನೂ 5 ಭಾಷೆಗಳನ್ನು ಸೇರಿಸ್ತಾ ಹೋಗ್ತಾರೆ. ಹೌದಾ, ಆ ಭಾಷೆಗಳ ಕುರಿತು ಈಗ ಚರ್ಚೆ ಮಾಡೋಣ ನೋಡ್ರಿ. ಹೌದಾ, ಸೊ ಈ ಪಿಕ್ಚರ್ ನೋಡ್ರಿ, ಯಾವ್ಯಾವ ಭಾಷೆ? ಕನ್ನಡ ಭಾಷೆ, ಮಲಯಾಳಂ, ಒಡಿಯಾ ಭಾಷೆ. ಎಸ್. ನೆಕ್ಸ್ಟು 7ನೆಯ ಭಾಷೆ. ಇತ್ತೀಚೆಗೆ, ಹೌದಾ, 1 ತಿಂಗಳಷ್ಟೇ ಹಿಂದೆ ಅಷ್ಟೇ, ಹೌದಾ, ಸೇರಿಸ್ತಾ ಹೋಗ್ತಾರೆ. ಸೊ ಮರಾಠಿ ಭಾಷೆ 7ನೆಯ ಭಾಷೆಯನ್ನಾಗಿ, ಮರಾಠಿ ಭಾಷೆಯನ್ನು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಯನ್ನಾಗಿ ಸೇರಿಸ್ತಾ ಹೋಗ್ತಾರೆ. ಯಾವ ವರ್ಷ? 2024. ಹೌದಾ, ಕಾಮನ್ ಗೊತ್ತಿದೆ ನಿಮ್ಗೆ, ಇದೇ ವರ್ಷ 2024ರಲ್ಲಿ ಸೇರಿಸ್ತಾ ಹೋಗ್ತಾರೆ. ಸೊ ಮರಾಠಿ ಭಾಷೆ ಇಲ್ಲಿ ನೋಡ್ರಿ, ಕಾಣ್ತಿದೆ ನಮ್ಮ ಮರಾಠಿ ಭಾಷೆ. ಓದಕ್ಕೆ ಬರ್ತದೆ ಇಲ್ಲ ಮರಾಠಿ ಭಾಷೆ? ಎಷ್ಟು ಚಂದ ಐತಿ. ಹೌದಾ, ಯಾಕೆ ಹೇಳಾಗತ್ತೀನಿ ಅಂತಂದರೆ ನಾನು ಹುಟ್ಟಿದ್ದು ಮಹಾರಾಷ್ಟ್ರ. ಹೌದಾ, ಸೊ ನನ್ನ ಮರಾಠಿ ಭಾಷೆ ಅದಕ್ಕೆ ಹೇಳಾಗತ್ತೀನಿ. ನನಗೆ ಬರ್ತದೆ ಮರಾಠಿ, ಆದ್ರೆ ನಿಮಗೆ ಬರಬೇಕಿಲ್ಲ, ನಿಮಗೆ ಬರಲ್ಲ ಅಂತೇಳಿ ಗೊತ್ತದ ನನಗೆ. ನೋಡಿರಿ ಮರಾಠಿ ಭಾಷೆ. ಸೊ ಮರಾಠಿ. ನೆಕ್ಸ್ಟು ಬೆಂಗಾಲಿ ಭಾಷೆ. ಸೊ ಬೆಂಗಾಲಿ ಭಾಷೆಯನ್ನು ಇದನ್ನು ಸಹಿತ ಇತ್ತೀಚೆಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಯನ್ನಾಗಿ ಘೋಷಣೆ ಮಾಡ್ತಾ ಹೋಗ್ತಾರೆ. 2024 ಇದೇ ವರ್ಷ, ಹೋದ ತಿಂಗಳ ಅಷ್ಟೇ. ಹೌದಾ, ಬಂಗಾಳಿ ಭಾಷೆ ಅಥವಾ ಬೆಂಗಾಲಿ ಭಾಷೆ. ಹೌದಾ, ಸೊ ಬೆಂಗಾಲಿ ಭಾಷೆ ಜೊತೆಗೆ 9ನೆಯ ಭಾಷೆಯನ್ನಾಗಿ ಅಸ್ಸಾಮಿ ಭಾಷೆ. ಅಸ್ಸಾಂ ನೋಡಿರಿ. ಸೊ ಅಸ್ಸಾಮಿ ಭಾಷೆಗೂ ಸಹಿತ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಾ ಹೋಗ್ತಾರೆ. 2024 ಇತ್ತೀಚೆಗೆ. ಕ್ಲಿಯರ್ ಆಯ್ತು? ಸೊ 9 ಭಾಷೆಗಳದ್ದು. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ನೋಡ್ರಿ, ಹಾಗೆ ಮರಾಠಿ ಭಾಷೆ ಇಲ್ಲಿ ಪಿಕ್ಚರ್ ಅದಕ್ಕೆ ಹಾಕಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತೇಳಿ. ಭಾಷೆಗಳು ಮರಾಠಿ ಲ್ಯಾಂಗ್ವೇಜ್ ಹೇಗಿದೆ, ಹೌದಾ, ಬೆಂಗಾಲಿ ಲ್ಯಾಂಗ್ವೇಜ್ ಹೇಗಿದೆ, ನೆಕ್ಸ್ಟು ಅಸ್ಸಾಮಿ ಲ್ಯಾಂಗ್ವೇಜ್ ಹೇಗಿದೆ ಅಂತ. ಎಸ್. ನೆಕ್ಸ್ಟು ಪ್ರಾಕೃತ. ಹೌದಾ, ಪ್ರಾಕೃತ ಇದು ಸಹಿತ ಪ್ರಾಚೀನ, ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿರುವಂಥ ಮತ್ತು ಪ್ರಾಚೀನತೆಯಿಂದ ಕೂಡಿರುವಂಥ ಭಾಷೆ. ಯಾವುದು? ಪ್ರಾಕೃತ ಭಾಷೆ. ಗೌತಮ ಬುದ್ಧ. ಹೌದಾ, ಸೊ ಅವ್ರ ಟೈಮ್ ಒಳಗೆಲ್ಲ ಈ ಒಂದು ಪ್ರಾಕೃತ ಭಾಷೆನೇ ಇತ್ತು ರೀ. ಪಾಲಿ ಮತ್ತು ಪ್ರಾಕೃತ ಭಾಷೆ. ಕ್ಲಿಯರ್ ಅಲ್ಲಾಗತ್ತದ? ಸೊ ಈ ಪ್ರಾಕೃತ ಭಾಷೆಗೂ ಸಹಿತ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಾ ಹೋಗ್ತಾರೆ. ರೀಸೆಂಟಾಗಿ 2024 ಎಕ್ಸಾಮ್ ಒಳಗೆ ಕೇಳ್ತಾನೆ ರೀ ನಿಮಗೆ. ಇತ್ತೀಚೆಗೆ 5 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾವೆ ಅಂತ ಹೇಳಿದೆ. ಹೌದಾ, 3 ಭಾಷೆ ಇತ್ತೀಚೆಗೆ ಯಾವ ಸೇರಿಸಿದಾನೆ 3 ಕೊಡ್ತಾನೆ, ಇನ್ನೊಂದು ಬೇರೆ ಭಾಷೆ ಕೊಡ್ತಾನೆ. ಈ ಕೆಳಗಿನ ಯಾವುದು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾಷೆ ಅಲ್ಲ ಅಂತ ಹೇಳಿ ಕೊಟ್ಬಿಡ್ತಾನೆ. ಅವಾಗ ಏನು ಮಾಡ್ತೀರಿ? ಅದಕ್ಕಾದರೂ ನೀವು ಕ್ಲಿಯರಾಗಿ ತಿಳ್ಕೊಳ್ಳೇಬೇಕಾಗಿರುತ್ತೆ. ಇರಲಿ. ಸೊ ಪ್ರಾಕೃತ ಭಾಷೆ 2024 ಇಲ್ಲಿ ಕಾಣ್ತಿದೆ ನೋಡ್ರಿ. ಪ್ರಾಕೃತ ಭಾಷೆ ಇಲ್ಲಿದ್ದಾರೆ ನೋಡ್ರಿ, ಗೌತಮ ಬುದ್ಧ. ಹೌದಾ, ಅದಕ್ಕೆ ಹಾಕಿದ್ದೀನಿ ನಿಮ್ಗೆ ನಾನು ಈ ಒಂದು ಪಿಕ್ಚರ್. ಇರಲಿ. ಸೊ ನೆಕ್ಸ್ಟು ಪಾಲಿ ಭಾಷೆ. ಪಾಲಿ ಭಾಷೆಯನ್ನು 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡ್ತಾ ಬರ್ತಾರೆ. ಹೌದಾ, ಸೊ ಪಾಲಿ ಮತ್ತು ಪ್ರಾಕೃತ ಗೌತಮ್ ಬುದ್ಧನ ಟೈಮ್ ಒಳಗೆ ಆಡು ಭಾಷೆ ಆಗಿದ್ವು ರೀ ಇವು. ಹೌದಾ, ಸೊ ಈಗ ಗೊತ್ತಿರಬೇಕು, ಇವಕ್ಕೂ ಸಹಿತ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗುತ್ತೆ. ಇಲ್ಲಿ ಕಾಣ್ತಿದೆ ನೋಡ್ರಿ ಪಾಲಿ ಭಾಷೆ. ಹೌದಾ, ಸೊ ಪಾಲಿ ಭಾಷೆಯಲ್ಲಿ, ಪ್ರಾಕೃತ ಭಾಷೆಯಲ್ಲಿ ಈಗಲೂ ಸಹಿತ ಶಾಸನಗಳು ಸಿಗ್ತಾವ್ರಿ. ಹೌದಾ, ಸೊ ಶಾಸನಗಳು ಸಿಗ್ತಾವ. ಸಿಕ್ಕ್ರ ಒಂದು ಟೈಮ್ ನೋಡ್ಕೊರಿ. ಇರಲಿ. ಸೊ 11 ಭಾಷೆಗಳು.
ನೆಕ್ಸ್ಟ್ ನೋಡೋಣ. ಸೊ 11 ಭಾಷೆಗಳ ಬಗ್ಗೆ ತಿಳ್ಕೊಂಡ್ರಿ. ಎಸ್, ಅಷ್ಟು ಸಂವಿಧಾನಿಕ ಭಾಷೆಗಳ ಕುರಿತು ನೋಡಿದ್ವಿ. ಈ ಹಿಂದೆ ನಾವು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಕುರಿತು ಚರ್ಚೆ ಮಾಡಿದ್ವಿ. ಈಗ ಸಂವಿಧಾನಿಕ ಭಾಷೆಗಳ ಕುರಿತು ಚರ್ಚೆ ಮಾಡೋಣ. ಈ ಒಂದು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು 11 ಇದಾವಲ್ಲ. ಸೊ 11 ಭಾಷೆಗಳು ಗೊತ್ತಿರಬೇಕು. ಯಾವ ವರ್ಷದಂದು ಸೇರಿಸಲಾಗ್ತದೆ ಅಂತೇಳಿ ತಿಳಿದಿರಬೇಕು ನಿಮಗೆ. ಹೌದಾ, ಇಂಪಾರ್ಟೆಂಟ್. ಮತ್ತಿನ್ನೇನು ಕೇಳ್ತಾನಂದಾಗ, ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊಟ್ಟ ಮೊದಲ ಭಾಷೆ ಬಂದಾಗ ಯಾವ ಭಾಷೆ? ತಮಿಳು ಭಾಷೆ. ಯಾವ ವರ್ಷ? 2004. ಹೌದಾ. ಸೊ 6 ಭಾಷೆಗಳು ಯಾವ ವರ್ಷ? ಇಷ್ಟು ಇಂಪಾರ್ಟೆಂಟ್. ಎಸ್, ಈಗ ಸಂವಿಧಾನಿಕ ಭಾಷೆಗಳ ಬಗ್ಗೆ ಚರ್ಚೆ ಮಾಡೋಣ. ಹೌದಾ, ಓದಿರ್ತೀರಿ ನೀವು, ಸಂವಿಧಾನದೊಳಗೆ ಓದಿರ್ತೀರಿ. ಹೌದಾ, ಅಷ್ಟೇ ನೀವು ಸುಮ್ಮನೆ ನಿಮ್ಗೊಂದು ಗ್ಲ್ಯಾನ್ಸ್ ಮಾಡ್ತಾ ಹೋಗ್ತೀನಿ ಇದ್ರ ಬಗ್ಗೆ. ಸಂವಿಧಾನಿಕ ಭಾಷೆಗಳು ಅಂತೇಳಿ ಬರ್ತಾ ಹೋಗುತ್ತಾ. ಸೊ ಭಾರತದ ಸಂವಿಧಾನ ಓದಿರ್ತೀರಿ ನೀವೆಲ್ಲ. ಸಂವಿಧಾನದಲ್ಲಿನ 17ನೇ ವಿಧಿ, 17ನೇ ಭಾಗ 17ನೇ ಭಾಗದಲ್ಲಿನ 8ನೇ ಅನುಸೂಚಿ. ಎಷ್ಟನೇ ಅನುಸೂಚಿ? 8ನೇ ಅನುಸೂಚಿ ಯಲ್ಲಿನ 22 ಭಾಷೆಗಳು ಕಾಣಬಹುದು. ಅಂದರೆ ಭಾರತ ಸಂವಿಧಾನದೊಳಗೆ 17ನೇ ಭಾಗ ಕಂಡು ಬರುತ್ತೆ. ಆ 17ನೇ ಭಾಗದಲ್ಲಿ 8ನೇ ಅನುಸೂಚಿ ಕಂಡು ಬರುತ್ತೆ. ಆ 8ನೇ ಅನುಸೂಚಿ ಒಳಗೆ ಒಟ್ಟು ಸಂವಿಧಾನಿಕ ಭಾಷೆಗಳು ಎಷ್ಟಿದಾವೆ ಅಂದಾಗ 22 ಭಾಷೆಗಳಿದ್ದು. ಹೌದಾ. ಸೊ 22 ಭಾಷೆಗಳದಾವೆ, 22 ಸಂವಿಧಾನಿಕ ಭಾಷೆಗಳು. ನೆಕ್ಸ್ಟು 1967ರ ಸಂದರ್ಭದಲ್ಲಿ ಸಂವಿಧಾನದಲ್ಲಿ 14 ಭಾಷೆಗಳು ಇದ್ದವು. ಅಂತಂದರೆ ಯಾವಾಗಂದಾಗ 1967ರ ಸಂದರ್ಭದೊಳಗೆ. ಈ ಪ್ರಸ್ತುತ 22 ಭಾಷೆಗಳದಾವೆ ಸಂವಿಧಾನಿಕ ಭಾಷೆಗಳು. ಅದರ ಹಿಂದೆ ಅಂತಂದರೆ 1967ರ ಸಂದರ್ಭದೊಳಗೆ ಸಂವಿಧಾನದೊಳಗೆ 14 ಭಾಷೆಗಳಿದ್ದವು. ಹೌದಾ. ಸೊ ಆ ನಂತರ ಕೆಲವೊಂದು ಭಾಷೆಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಆಯಾ ಒಂದು ತಿದ್ದುಪಡಿ ಮೂಲಕ ಯಾವ ವರ್ಷ. ಹೌದಾ. ಸೊ ಅದನ್ನು ಸಹಿತ ನೋಡೋಣ. ಸೊ ಮೊದಲು 14 ಭಾಷೆಗಳಿದ್ದವು. ಆದರೆ ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟುದವ? 22 ಭಾಷೆಗಳದವು. ಹೌದಾ. ಈಗಲೇ ನಾನು ಹೇಳಿದೆ ಒಟ್ಟು 22 ಭಾಷೆಗಳು ಪ್ರಸ್ತುತ ಅದಾವ. ಆದರೆ 1967ರ ಸಂದರ್ಭದೊಳಗೆ 14 ಭಾಷೆಗಳಿದ್ದವು. ಹೌದಾ. ಮತ್ತು ಯಾವ ಭಾಷೆಗಳನ್ನು ಆ್ಯಡ್ ಮಾಡಲಾಗ್ತದೆ ಅಂಥೇಳಿ ಅದ್ರ ಕುರಿತು ನಾವು ಸಹಿತ ಚರ್ಚೆ ಮಾಡೋಣ. ಸೊ ಭಾರತ ಸಂವಿಧಾನದೊಳಗೆ 22 ಭಾಷೆಗಳದಾವು ಪ್ರಸ್ತುತ. ಸೊ ಯಾವ್ಯಾವ ಭಾಷೆ ಅಂತೇಳಿ ನೋಡೋಣ. ಹೌದಾ, ಈಸಿಯಾಗಿ ಗೊತ್ತಿರಬೇಕು. ಹೌದಾ, ಈಸಿಯಾಗಿ ಹೇಳ್ತೀನಿ, ನೆನ್ಪಿಟ್ಟುಕೋರಿ. ಸೊ 22 ಭಾಷೆಗಳು ನಾಳೆ ಎಕ್ಸಾಮಲ್ಲಿ ಕೊಟ್ಬಿಡ್ತಾನೆ ನಿಮಗೆ. ಈ ಕೆಳಗಿನ ಯಾವುದು ಸಂವಿಧಾನಿಕ ಭಾಷೆ ಇಲ್ಲ ಅಂಥೇಳಿ ಕ್ಲಿಯರ್ ಅಲ್ಲಾಗುತ್ತದೆ. ಅದೇ ಥರ ನೋಟುಗಳಲ್ಲಿರುವಂಥ ಒಟ್ಟು ಭಾಷೆಗಳ ಸಂಖ್ಯೆ ಅವು ಸಹಿತ ಗೊತ್ತಿರಬೇಕು ನಿಮಗೆ. ಹೌದಾ, ಗೊತ್ತಿರಬೇಕು. ಅದೇ ಥರ 22 ಭಾಷೆಗಳದಾವ. ಯಾವುದಲ್ಲ ಅಂತಲೂ ಕೇಳ್ಬೋದು ನಾಳೆ ಎಕ್ಸಾಮ್ಗಳಲ್ಲಿ. ಈ ಕೆಳಗಿನ ಯಾವುದು ಸಂವಿಧಾನಿಕ ಭಾಷೆ ಅಲ್ಲ ಅಂತೇಳಿ. ಸೊ ನೋಡ್ಕೊರಿ. ಸೊ ಈಸಿಯಾಗಿ ಹೇಳ್ತೀನಿ. ಸೊ ನೆನ್ಪಿಟ್ಕೋರಿ. ಸೊ ಫಸ್ಟು ಕನ್ನಡ, ಮಾತೃಭಾಷೆ ಕನ್ನಡ. ಹೌದಾ, ಕನ್ನಡ. ಆ ನಂತರ ಮರಾಠಿ. ಹೌದಾ, ಮರಾಠಿ. ನೆಕ್ಸ್ಟು ಗುಜರಾತಿ. ಈ ಕಡೆ ಗುಜರಾತ್ ಸೈಡು ಪಶ್ಚಿಮ ಭಾಗ. ಹೌದಾ. ಸೊ ಗುಜರಾತಿ. ಸೊ ನೆಕ್ಸ್ಟು ತಮಿಳು. ಸೊ ಕೆಳಗಡೆ ದಕ್ಷಿಣಕ್ಕೆ ಬರ್ರಿ, ತಮಿಳು ಭಾಷೆ. ನೆಕ್ಸ್ಟು ತೆಲುಗು ಭಾಷೆ, ಮಲಯಾಳಮ ಭಾಷೆ. ಇಷ್ಟು ಕ್ಲಿಯರ್ ಆಗ್ತದೆ. ಫಸ್ಟ್ ಕನ್ನಡ, ಆನಂತರ ಮರಾಠಿ, ನೆಕ್ಸ್ಟು ಗುಜರಾತಿ, ತಮಿಳು, ತೆಲುಗು, ಮಲಯಾಳಂ, ಉರ್ದು. ಈ 4 ಭಾಷೆಗಳು ಗೊತ್ತಿರ್ಬೇಕು. ಯಾಕಂತಂದ್ರೆ ಇವೆಲ್ಲ ದಕ್ಷಿಣಕ್ಕೆ ಕಂಡು ಬರ್ತವೆ ಈ ಒಂದು ಭಾಷೆಗಳು. ಹೌದಾ, ದಕ್ಷಿಣ ಭಾರತದಲ್ಲಿ. ನೆಕ್ಸ್ಟು ಹಿಂದಿ ಭಾಷೆ, ಹಿಂದಿ, ಸಂಸ್ಕೃತ. ಹೌದಾ. ಸೊ ಹಿಂದಿ, ಸಂಸ್ಕೃತ ಇವು ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟು ಕಾಶ್ಮೀರಿ. ಮೇಲೆ ಹೋಗ್ರಿ, ಭಾರತದ ಮೇಲ್ಗಡೆ ಉತ್ತರಕ್ಕೆ ಹೋಗ್ರಿ, ಕಾಶ್ಮೀರಿ ಭಾಷೆ, ಜಮ್ಮು ಕಾಶ್ಮೀರ, ಕಾಶ್ಮೀರಿ ಭಾಷೆ. ನೆಕ್ಸ್ಟು ಈ ಕಡೆ ಪೂರ್ವಕ್ಕೆ ಬರ್ರಿ, ಪಶ್ಚಿಮ ಬಂಗಾಳ, ಬೆಂಗಾಲಿ ಭಾಷೆ. ಎಸ್, ಬೆಂಗಾಲಿ ಭಾಷೆ. ನೆಕ್ಸ್ಟು ಪಂಜಾಬಿ ಭಾಷೆ, ಪಂಜಾಬಿ. ನೆಕ್ಸ್ಟು ಈ ಕಡೆ ಅಸ್ಸಾಮಿಗೆ ಬರ್ರಿ, ಅಸ್ಸಾಮಿ ಭಾಷೆ. ನೆಕ್ಸ್ಟು ಒರಿಯಾ ಭಾಷೆ. ಇವುಗಳು 22 ಭಾಷೆಗಳಿದ್ದಾವೆ. ಹೌದಾ, ಸಂವಿಧಾನಿಕ ಭಾಷೆಗಳು. ಕ್ಲಿಯರ್ ಆಯಿತು. ನೆಕ್ಸ್ಟ್ ಹೋಗೋಣ. ಸೊ ಮೂಲತಃ ಅಥವಾ ಈಗ ಪ್ರಸ್ತುತ ಸಂವಿಧಾನದಲ್ಲಿರೋ ಭಾಷೆಗಳು ಎಷ್ಟಿದಾವೆ ರೀ? 22 ಭಾಷೆಗಳದಾವೆ. ಈ ಹಿಂದೆ 1967ರ ಸಂದರ್ಭದೊಳಗೆ 14 ಭಾಷೆಗಳಿದ್ದು. ಹೌದಾ, ಆ ನಂತರ ಸೇರಿಸ್ತಾ ಹೋಗ್ತಾರೆ ಇನ್ನುಳಿದ ಭಾಷೆಗಳು. ಹೌದಾ, ಯಾವ ತಿದ್ದುಪಡಿ ಮೂಲಕ, ಯಾವ ವರ್ಷ ನೋಡೋಣ ಅಂತ. ಯಾವ ಭಾಷೆ? ಸೊ 1967 ಅಂತ ಹೇಳಿದೆ. ಈ 1967ರಲ್ಲಿ 21ನೇ ತಿದ್ದುಪಡಿ ಮೂಲಕ
15ನೆಯ ಭಾಷೆಯಾಗಿ ಸಿಂಧಿ ಭಾಷೆಯನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು. ಹೌದಾ? ಸೊ ಕೇಳ್ಬೋದು ನಿಮಗೆ ಕ್ವಶನ್ನ. ಸೊ ಸಂವಿಧಾನದಲ್ಲಿನ ಯಾವುದು ಸಂವಿಧಾನದಲ್ಲಿನ 15ನೆಯ ಭಾಷೆ ಯಾವುದು ಅಂತೇಳಿ ಕೇಳಿದಾಗ ಯಾವ ಭಾಷೆ? ಸಿಂಧಿ ಭಾಷೆ ಗೊತ್ತಿರಬೇಕು. ಹೌದಾ? ಸೀರಿಯಲ್ ಪ್ರಕಾರ 15ನೇ ಭಾಷೆ ಯಾವುದು? ಸಿಂಧಿ ಭಾಷೆ. ಈ ಒಂದು ಸಿಂಧಿ ಭಾಷೆಯನ್ನು 1967ರಲ್ಲಿ 21ನೆಯ ತಿದ್ದುಪಡಿ ಮೂಲಕ, ಇಲ್ಲಿ ಕಾಣ್ತಿದೆ ನೋಡ್ರಿ, 21ನೆಯ ತಿದ್ದುಪಡಿ ಮೂಲಕ 15ನೆಯ ಭಾಷೆಯಾಗಿ ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ತಾ ಬರ್ತಾರೆ. ಅಂದಿನಿಂದ ಸಿಂಧಿ ಭಾಷೆಯು ಕೂಡ ಸಂವಿಧಾನದ ಪ್ರಮುಖ ಭಾಷೆಯಾಗಿ ಹೊರಹೊಮ್ಮತೈತಿ. ಕ್ಲಿಯರ್ ಆಯಿತು? ಹೌದಾ? ನೆಕ್ಸ್ಟ್ ಎಸ್. ಸೊ 1992ರಲ್ಲಿ 71ನೆಯ ತಿದ್ದುಪಡಿ ಮೂಲಕ 16, 17, 18 ಹೌದಾ 16ನೇ 17ನೇ 18ನೇ ಭಾಷೆಯಾಗಿ 3 ಭಾಷೆಗಳನ್ನು ಸೇರಿಸಲಾಯಿತು. ಅವುಗಳು ಕೊಂಕಣಿ, ಮಣಿಪುರಿ, ನೇಪಾಳಿ. ಹೌದಾ? ಇದಕ್ಕೊಂದು ಕೋಡಿದೆ, ಕೋಮನೆ. ಹೌದಾ? ನಿಮ್ಗೆ ನೆನಪಿರಂಗಿಲ್ಲ, ಅದಕ್ಕೆ ಕೋಮನೆ. ಸೊ ಕೋಮನೆ ಬಂದಾಗ ಕೊಂಕಣಿ, ಮಣಿಪುರಿ, ನೇಪಾಳಿ ಈಸಿಯಾಗಿ ನೆನಪಾಗ್ತದೆ ನಿಮ್ಗೆ. ಹೌದಾ? ಸೊ 1992ರಲ್ಲಿ ಏನಾಗ್ತದೆ ಅಂತಂದರೆ 71ನೇ ತಿದ್ದುಪಡಿ ಮಾಡಲಾಗುತ್ತೆ. ಆ 71ನೇ ತಿದ್ದುಪಡಿ ಮೂಲಕ 16, 17, 18ನೇ ಭಾಷೆಯನ್ನಾಗಿ ಕೊಂಕಣಿ, ಮಣಿಪುರಿ, ನೇಪಾಳಿ ಈ ಭಾಷೆಗಳನ್ನು ಸೇರಿಸ್ತಾ ಹೋಗ್ತಾರೆ. ಇಷ್ಟೇ ಗೊತ್ತಿರ್ಬೇಕು ನಿಮಗೆ, ಕೋಮನೆ. ಹೌದಾ? ಕೋಮನೆ ಇಷ್ಟು ಗೊತ್ತಿದ್ರೆ ನೆನಪಾಗ್ತದೆ ನಿಮಗೆ ಎಕ್ಸಾಮ್ ಒಳಗೆ. ಸೊ ಕೋಮನೆ, ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆ. ಎಸ್, ಕ್ಲಿಯರ್ ಆಯಿತು? ಎಸ್. ಸೊ ಕೇಳ್ಯಾನ್ರಿ ಎಕ್ಸಾಮ್ ಒಳಗೆ, ಏನು ಕೇಳ್ಯಾನ? ಯಾವ ತಿದ್ದುಪಡಿ ಮೂಲಕ ಯಾವ ವರ್ಷ ಸೇರಿಸಿದಾನಂತನೂ ಕೇಳಿದಾನ, ಯಾವ ತಿದ್ದುಪಡಿ ಅಂತಲೂ ಕೇಳಿದಾನ, 16ನೇ ಭಾಷೆ ಯಾವುದು ಅಂತಲೂ ಕೇಳಿದಾನ. ಹೌದಾ? ಅದಕ್ಕಾಗಿ ಇಂಪಾರ್ಟೆಂಟ್ ಆಗ್ತದೆ. ಸೊ 2004ರಲ್ಲಿ 92ನೆಯ ತಿದ್ದುಪಡಿ ಮೂಲಕ 19, 20, 21, 22 ಇಲ್ಲಿ 4, ಈ ಹಿಂದೆ 3 ಆಗಿದ್ವು, ಇಲ್ಲಿ 4 ಭಾಷೆ. ಹೌದಾ? 19, 20, 21, 22ನೆಯ ಭಾಷೆಯಾಗಿ 4 ಭಾಷೆಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು. ಹೌದಾ? ಅವುಗಳು ನೋಡೋಣ ಯಾವ ಅಂತೇಳಿ. ಸೊ ಆ 4 ಭಾಷೆಗಳು ಬಂದರೆ ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ. ಇಸ್ ಇಟ್ ಕ್ಲಿಯರ್? ಎಸ್. ನೋಡ್ಕೊರಿ, ಅವುಗಳು ಬೋಡೋ ಮಸ್. ಹೌದಾ? ಈಸಿಯಾಗಿ ನೆನಪಾಗ್ತದೆ. ಬೋಡೋಮಸ್ ಅದು ಕೋಮನೆ, ಈ ಹಿಂದೆ ಹೇಳಿದ್ದೆ. ಇದು ಬಂದರೆ ಬೋಡೋಮಸ್, ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ ನೆನ್ಪಿಟ್ಕೋಬೋದು. ಹೌದಾ? ಸೊ 4 ಭಾಷೆಗಳನ್ನು 2004ರಲ್ಲಿ 92ನೇ ತಿದ್ದುಪಡಿ ಮೂಲಕ ಸೇರಿಸ್ತಾ ಬರ್ತಾರೆ. ಇಷ್ಟು ಗೊತ್ತಿರಬೇಕು ನಿಮಗೆ ಬೇಸಿಕ್ಕಾಗಿ. ಅರ್ಥ ಆಯಿತು? ನೆಕ್ಸ್ಟ್ ಹೋಗೋಣ. ಸೊ ಇನ್ನು 5 ಇಲ್ಲಿ ಒಂದು ಪೇಪರ್ ಕಟ್ಟಿಂಗ್ ಹಾಕ್ಕೊಂಡಿದ್ದೇನೆ. ಹೌದಾ? ಯಾಕೆ ಹಾಕ್ಕೊಂಡಿದ್ದೀನಿ ಅಂದಾಗ ಕರೆಂಟ್ ಅಫೇರ್ಸ್ ಇದು, ಅದಕ್ಕಾಗಿ. ಸೊ ಇನ್ನು 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗುತ್ತೆ. ಹೌದಾ? ಸೊ ಈ ಭಾರತದ ಇನ್ನು 5 ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನವನ್ನು ನೀಡಲು ಕೇಂದ್ರ ಸಚಿವ ಸಂಪುಟ ಗುರುವಾರ ಅನುಮೋದಿಸಿದೆ. ಆ ಒಂದು ಭಾಷೆಗಳು ನೋಡಿದಾಗ ಮರಾಠಿ, ಇಲ್ಲಿ ಕಾಣ್ತಿದೆ ನೋಡ್ರಿ, ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಂಗಾಳಿ ಶಾಸ್ತ್ರೀಯ ಭಾಷೆಗಳ ಸಂಖ್ಯೆ. ಹೌದಾ? ಸೊ ಈ ಒಂದು ಬಂಗಾಳಿ ಭಾಷೆಗಳು ಹೊಸದಾಗಿ ಸೇರ್ಪಡೆಯಾಗಿದ್ದು, ಹೌದಾ, ಈ ಮೂಲಕ ಒಟ್ಟು ಶಾಸ್ತ್ರೀಯ ಭಾಷೆಗಳ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಕರೆಂಟ್ ಅಫೇರ್ಸ್. ಹೌದಾ? ಸೊ 11ಕ್ಕೆ ಏರಿಕೆಯಾಗಿದೆ. ಈ ಮೊದಲು ತಮಿಳು, ಸಂಸ್ಕೃತ, ಹೌದಾ, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ ಶಾಸ್ತ್ರೀಯ ಭಾಷೆಗಳಾಗಿದ್ದವು. ಈ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಪ್ರಧಾನಿ ಮೋದಿ, ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ಹಾಗೂ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರ ಹೊಂದಿರುವ ಬದ್ಧತೆಯ ಸಂಕೇತ ಇದು ಎಂದು ಹೇಳಿದ್ದಾರೆ. ಸೊ ಬಂಗಾಳದ CM ಮಮತಾ ಬ್ಯಾನರ್ಜಿ ಮಹಾರಾಷ್ಟ್ರ ರಾಜಕಾರಣಿಗಳು ಹರ್ಷಿಸಿದ್ದಾರೆ. ಇದೊಂದು ಪೇಪರ್ ಕಟ್ಟಿಂಗ್ಸ್. ಯಾಕೆ ಹಾಕೊಂಡಿದ್ದೇನೆ ಅಂದಾಗ ಇತ್ತೀಚೆಗೆ 5 ಭಾಷೆಗಳನ್ನು ಸೇರಿಸ್ತಾ ಹೋಗ್ತಾರೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆಯನ್ನಾಗಿ. ಈ ಹಿಂದೆ 6 ಇದ್ದು, 6ಕ್ಕೆ +5 ಮಾಡಿರಿ ಎಷ್ಟಾಗ್ತವೆ?
11 ಬರ್ತದಿಲ್ಲ ಮ್ಯಾಥ್ಸು ಹೌದಾ. ಸೊ ಆರು ಭಾಷೆಗಳಕ್ಕೆ ಒಂದು 5 ಭಾಷೆಗಳು ಪ್ಲಸ್ ಮಾಡ್ರೆ ಎಷ್ಟಾಗ್ತದೆ 11 ಭಾಷೆಗಳು. ಟೋಟಲ್ ಎಷ್ಟದಾವ 11 ಭಾಷೆಗಳು. ಆ 5 ಭಾಷೆಗಳು ಇತ್ತೀಚೆಗೆ ಸೇರಿಸಿದ್ದು ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ, ಬಂಗಾಳಿ. ಇದು ಕರೆಂಟ್ ಅಫೇರ್ಸು ಮುಂಬರುವ ಎಕ್ಸಾಮ್ಗಳಲ್ಲಿ ಇಲ್ಲೇ ಕ್ವಶನ್ಸ್ ಆಗ್ತಾವ್ರಿ ನಿಮಗೆ ಹೌದಾ. ಮರಾಠಿ ಭಾಷೆ ಇತ್ತೀಚೆಗೆ ಚುನಾವಣೆ ಆಯಿತು ಮಹಾರಾಷ್ಟ್ರದೊಳಗೆ ಹೌದಾ. ಸೊ ಮರಾಠಿ ಭಾಷೆ, ಆನಂತರ ಪಾಲಿ, ಪ್ರಾಕೃತ ಇತ್ತೀಚೆಗೆ ಚುನಾವಣೆ ಆಗಿದ್ದು ಮಹಾರಾಷ್ಟ್ರ, ಅದು ನೆನಪು ಉಳಿತದ ಮರಾಠಿ ಭಾಷೆ. ಆನಂತರ ಪಾಲಿ, ಪ್ರಾಕೃತ ಗೌತಮ್ ಬುದ್ಧನ ಟೈಮ್ ಒಳಗೆ ಇವೆರಡು ಆಡು ಭಾಷೆಗಳಾಗಿದ್ದವು, ಪಾಲಿ ಮತ್ತು ಪ್ರಾಕೃತ ಹೌದಾ. ನೆಕ್ಸ್ಟು ಅಸ್ಸಾಮಿ ಭಾಷೆ, ನೆಕ್ಸ್ಟು ಬಂಗಾಳಿ ಭಾಷೆ. ಇವೆರಡು ನೆನ್ಪಿಟ್ಟುಕೋರಿ ಹೌದಾ. 5 ಭಾಷೆಗಳು, ಪ್ರಸ್ತುತ 11 ಭಾಷೆಗಳು. ಇಷ್ಟು ಕ್ಲಿಯರ್ ಆಯಿತು. ಎಸ್, ಸೊ ಇಲ್ಲೊಂದು ಕ್ವಶನ್ ಆಗಿದೆ ರೀ ಇತ್ತೀಚೆಗೆ ಅಂದಾಗ 2024 ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾನೆ UPSC ಹೌದಾ. ಸೊ ಸಂವಿಧಾನದ 71ನೇ ತಿದ್ದುಪಡಿ ಕಾಯಿದೆ ಹೌದಾ 71 1992 ಈ ಒಂದು ಕೆಳಗಿನ ಯಾವ ಭಾಷೆಗಳನ್ನು ಸೇರಿಸಲು ಸಂವಿಧಾನಕ್ಕೆ 8ನೇ ಶೆಡ್ಯೂಲನ್ನು ತಿದ್ದುಪಡಿ ಮಾಡಿದೆ ಅಂತ ಹೇಳಿ ಕ್ವಶನ್ ಇದೆ ಹೌದಾ. ಸೊ ಕೇಳಿದಾನೆ 71ನೇ ತಿದ್ದುಪಡಿ ಮೂಲಕ ಈ ಕೆಳಗಿನ ಯಾವ ಭಾಷೆಗಳನ್ನು ಸೇರಿಸಿದಾರಂತೆ ಹೌದಾ. ಯಾವ್ಯಾವ ಭಾಷೆ ರೀ ಹೇಳಿದ್ದೆ, ಒಂದು ಕೋಡ್ ಮಾಡಿದ್ದೆ ನಿಮಗೆ. ಕೋಮನೆ ಮರ್ತು ಬಿಟ್ರಿ, ಕೋಮನೆ, ಕೊಂಕಣಿ, ಮಣಿಪುರಿ, ನೇಪಾಳಿ ಹೌದಾ. ಯಾವುದು ಸೇರಿಸಿಲ್ಲ ಅಂದಾಗ ಮೈಥಿಲಿ ಸೇರಿಸಿಲ್ಲ. ಕೇಳೋಣ ಅವನು ಯಾವ ತಿದ್ದುಪಡಿ 71ನೇ ತಿದ್ದುಪಡಿ ಅರ್ಥ ಆಗತ್ತದ 71ನೇ ತಿದ್ದುಪಡಿ. ಎಸ್, ಇಷ್ಟು ತಿಳಿದಿರ್ಬೇಕು ನಿಮಗೆ. ಸೊ ಇಷ್ಟು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಜೊತೆಗೆ ಸಂವಿಧಾನಿಕ ಭಾಷೆಗಳ ಬಗ್ಗೆ ತಿಳಿಸಿದ್ದೀನಿ. ಸೊ ಇಷ್ಟು ಎಸ್, ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.